ನ್ಯೂಸ್ ನೆಕ್ಸ್ಟ್ ಟಾಪ್ ನ್ಯೂಸ್ಗೆ ಸ್ವಾಗತ. ನಾನು ದರ್ಶನ್ ಶೆಟ್ಟಿ ನಾರ್ಕಳಿ. ಟಾಪ್ ನ್ಯೂಸ್ ನೋಡೋಣ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ರಾಜ್ಯದಲ್ಲಿ ಹೆಚ್ಚಿದ ನವಜಾತ ಶಿಶುಗಳ ಮರಣ ಮೃದಂಗ. ಹಸುಗೂಸುಗಳ ಸಾವಿನ ಪ್ರಮಾಣದಲ್ಲಿ ಕರ್ನಾಟಕಕ್ಕೆ 6ನೇ ಸ್ಥಾನ. ರಾಜ್ಯ ರಾಜಧಾನಿಯಲ್ಲಿ ಅಧಿಕ ಪ್ರಕರಣ. ಕೆಎಸ್ಆರ್ಟಿಸಿ ಮಹಿಳಾ ಸಿಬ್ಬಂದಿಗೆ ಗುಡ್ ನ್ಯೂಸ್. ಜನವರಿ 1ರಿಂದ ಋತುಚಕ್ರ ರಜೆ ಜಾರಿ. ವೈದ್ಯಕೀಯ ಪ್ರಮಾಣ ಪತ್ರದ ಅಗತ್ಯವಿಲ್ಲ ಎಂದ ವ್ಯವಸ್ಥಾಪಕ ನಿರ್ದೇಶಕ. ಮಂಗಳೂರಿಗೆ ಬರಲಿದ್ದ ಹೈಸ್ಪೀಡ್ ರೈಲು. ವಂದೇ ಭಾರತ್ ಟ್ರೈನ್ಗಾಗಿ ಕೇಂದ್ರಕ್ಕೆ ಎಚ್ಚರಿಕೆ ಪತ್ರ. ಬೆಂಗಳೂರು ಟು ಮಡಗಾಂವ್ ಮಾರ್ಗದಲ್ಲಿ ಸೇವೆ ಆರಂಭಕ್ಕೆ ಮನವಿ. ಉತ್ತರ ಕರ್ನಾಟಕ ಸೇರಿದಂತೆ ರಾಜ್ಯ ರಾಜಧಾನಿಯಲ್ಲಿ ಶೀತಗಾಳಿ. ಮಂಜು ಮತ್ತು ಮಳೆಯ ಮುನ್ಸೂಚನೆ ನೀಡಿದ ಹವಾಮಾನ ಇಲಾಖೆ. ದಕ್ಷಿಣ ಒಳನಾಡಿನಲ್ಲಿ ಕನಿಷ್ಠ ತಾಪಮಾನ ಕುಸಿತ. ಆ್ಯಶಸ್ ಸರಣಿ ಸೋತ ಇಂಗ್ಲೆಂಡ್ ತಂಡಕ್ಕೆ ಹೊಸ ಆಘಾತ. ಆಟಗಾರರ ವಿರುದ್ಧ ನಶೆಯಲ್ಲಿ ತೇಲಾಡಿದ ಆರೋಪ. ಆಂಗ್ಲರ ವಿರುದ್ಧ ಕಠಿಣ ತನಿಖೆ ಆರಂಭಿಸಿದ ಕ್ರಿಕೆಟ್ ಬೋರ್ಡ್. ರಾಜ್ಯದಲ್ಲಿ ನವಜಾತ ಶಿಶುಗಳ ಸಾವಿನ ಪ್ರಮಾಣದಲ್ಲಿ ದಿನದಿಂದ ದಿನಕ್ಕೆ ಏರಿಕೆ ಕಂಡುಬರುತ್ತಿದೆ. ಕಳೆದ 3 ವರ್ಷಗಳಲ್ಲಿ ರಾಜ್ಯದಲ್ಲಿ 18,931 ಕಂದಮ್ಮಗಳು ಸಾವನ್ನಪ್ಪಿದೆ. ಈ ಮೂಲಕ ಹಸುಗೂಸುಗಳ ಸಾವಿನ ಪ್ರಮಾಣದಲ್ಲಿ ಕರ್ನಾಟಕ ರಾಜ್ಯ ದೇಶದಲ್ಲಿಯೇ 6ನೇ ಸ್ಥಾನ ಪಡೆದುಕೊಂಡಂತಾಗಿದೆ. ಈ ಪಟ್ಟಿಯಲ್ಲಿ ರಾಜ್ಯ ರಾಜಧಾನಿಯಲ್ಲಿ ಅತಿ ಹೆಚ್ಚು ಅಂದರೆ 2324 ನವಜಾತ ಶಿಶುಗಳು ಸಾವನ್ನಪ್ಪಿವೆ. ಇನ್ನುಳಿದಂತೆ ರಾಯಚೂರು ಜಿಲ್ಲೆಯಲ್ಲಿ ಕಳೆದ 3 ವರ್ಷಗಳಲ್ಲಿ 1450 ಮಕ್ಕಳು ಮರಣ ಹೊಂದಿದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ 1561 ಕಂದಮ್ಮಗಳ ಸಾವಿನ ಪ್ರಕರಣ ದಾಖಲಾಗಿದೆ. ಆರೋಗ್ಯ ಇಲಾಖೆ ನೀಡುತ್ತಿರುವ ಈ ಅಂಕಿಅಂಶಗಳು ನಿಜಕ್ಕೂ ಆತಂಕ ಮೂಡಿಸಿದೆ. ಅವಧಿ ಪೂರ್ವ ಜನನ ಸಮಯದಲ್ಲಿ ಉಸಿರುಗಟ್ಟುವಿಕೆ, ಕಡಿಮೆ ತೂಕದ ಮಗು, ನ್ಯೂಮೋನಿಯಾ, ಹೃದಯ ಸಂಬಂಧಿ ಕಾಯಿಲೆಗಳು, ಜನ್ಮಜಾತ ತೊಂದರೆಗಳು, ಕಾಮಲೆ, ಶ್ವಾಸಕೋಶದ ಸೋಂಕು ಹೀಗೆ ನಾನಾ ಕಾರಣಗಳಿಂದ ಮಕ್ಕಳು ಜನನ ಸಂದರ್ಭದಲ್ಲಿ ಸಾವಿಗೀಡಾಗುತ್ತಿದ್ದಾರೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ. ಕೆಎಸ್ಆರ್ಟಿಸಿ ಮಹಿಳಾ ಸಿಬ್ಬಂದಿಗೆ ಹೊಸ ವರ್ಷದ ಗಿಫ್ಟ್ ದೊರಕಿದೆ. ಜನವರಿ 1ರಿಂದ ಅನ್ವಯವಾಗುವಂತೆ ರಾಜ್ಯದ ಕೆಎಸ್ಆರ್ಟಿಸಿ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಎಲ್ಲ ಮಹಿಳಾ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಋತುಚಕ್ರದ ರಜೆ ಪಡೆಯಬಹುದಾಗಿದೆ. ಈ ಸಂಬಂಧ ಕೆಎಸ್ಆರ್ಟಿಸಿ ವ್ಯವಸ್ಥಾಪಕ ನಿರ್ದೇಶಕ ಆದೇಶ ಹೊರಡಿಸಿದ್ದಾರೆ. ಋತುಚಕ್ರದ ರಜೆ ಮಾಸಿಕವಾಗಿ 1 ದಿನ ಪಡೆಯಬಹುದಾಗಿದೆ. ಇದಕ್ಕಾಗಿ ಯಾವುದೇ ವೈದ್ಯಕೀಯ ಪ್ರಮಾಣ ಪತ್ರ ಸಲ್ಲಿಸುವ ಅವಶ್ಯಕತೆ ಇರುವುದಿಲ್ಲ. ಈ ರಜೆಗಳು ಮುಂದಿನ ತಿಂಗಳಿಗೆ ಕ್ಯಾರಿ ಓವರ್ ಆಗುವುದಿಲ್ಲ. 18ರಿಂದ 52 ವರ್ಷ ಪ್ರಾಯದ ಮಹಿಳಾ ಸಿಬ್ಬಂದಿ ಈ ರಜೆಯ ಲಾಭವನ್ನು ಪಡೆದುಕೊಳ್ಳಬಹುದಾಗಿದೆ. ಮಹಿಳಾ ಸಿಬ್ಬಂದಿ ಆಯಾ ತಿಂಗಳಲ್ಲಿಯೇ ಋತುಚಕ್ರದ ರಜೆ ಪಡೆಯಬೇಕಾಗುತ್ತದೆ. ಮುಟ್ಟಿನ ರಜೆ ಪಡೆಯುವವರು ಹಾಜರಾತಿ ಪುಸ್ತಕದಲ್ಲಿ ಪ್ರತ್ಯೇಕವಾಗಿ ರಜೆಯ ಬಗ್ಗೆ ನಮೂದಿಸಬೇಕು ಎಂದು ಕೆಎಸ್ಆರ್ಟಿಸಿ ವ್ಯವಸ್ಥಾಪಕ ನಿರ್ದೇಶಕ ಸೂಚನೆ ನೀಡಿದ್ದಾರೆ. ಅವರ ಬಳಿಯಲ್ಲಿ ಕೃಷಿ ಜಮೀನಿಲ್ಲ, ಕೂಲಿ ಮಾಡೋದಕ್ಕೂ ಕೆಲಸ ಸಿಗ್ತಾ ಇರಲಿಲ್ಲ. ಆದ್ರೀಗ ಕೇಂದ್ರ ಸರ್ಕಾರದ ಉದ್ಯೋಗ ಖಾತ್ರಿ ಯೋಜನೆ ಬದುಕು ಕಟ್ಟಿಕೊಟ್ಟಿದೆ. ಅಧಿಕಾರಿಗಳು, ಜನಪ್ರತಿನಿಧಿಗಳು ಮನಸ್ಸು ಮಾಡಿದರೆ ಸರ್ಕಾರದ ಯೋಜನೆಯನ್ನ ಜನರಿಗೆ ಹೇಗೆ ತಲುಪಿಸಬಹುದು ಅನ್ನೋದನ್ನ ಉಡುಪಿ ಜಿಲ್ಲೆಯ ಹಕ್ಲಾಡಿ ಗ್ರಾಮ ಪಂಚಾಯತ್ ತೋರಿಸಿಕೊಟ್ಟಿದೆ. ಜಿಲ್ಲೆ ರಾಜ್ಯ ಮಟ್ಟದ ಪ್ರಶಸ್ತಿ ಪಡೆಯುವ ಮೂಲಕ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಈ ಗ್ರಾಮ ಪಂಚಾಯತ್ ವಿಶಿಷ್ಟ ಸಾಧನೆ ಮಾಡಿದೆ. ಬತ್ತಿದ ಕೆರೆಯಲ್ಲಿ ಚಿಮ್ಮಿದ ನೀರು. ಕೂಲಿ ಕೆಲಸ ಮಾಡ್ತಾ ಕಾಯಕದಲ್ಲಿ ಖುಷಿ ಪಡ್ತಾ ಇರೋ ಜನರು, ಕಾರ್ಮಿಕರ ಕೆಲಸವನ್ನ ಮೇಲ್ವಿಚಾರಣೆ ಮಾಡ್ತಾ ಇರೋ ಅಧಿಕಾರಿಗಳು. ಈ ದೃಶ್ಯ ಕಂಡುಬಂದಿರೋದು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಹಕ್ಲಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ. ಗ್ರಾಮೀಣ ಭಾಗದ ಕುಟುಂಬಗಳಿಗೆ ಕನಿಷ್ಠ 100 ದಿನಗಳ ಕಾಲ ಉದ್ಯೋಗ ಒದಗಿಸುವ ನಿಟ್ಟಿನಲ್ಲಿ ಭಾರತ ಸರ್ಕಾರ 2005ರಲ್ಲಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ಜಾರಿಗೆ ತಂದಿತ್ತು. ನಂತರದಲ್ಲಿ ಯೋಜನೆಯನ್ನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆ ಎಂದು ಮರುನಾಮಕರಣ ಮಾಡಲಾಯಿತು. ದೇಶದ ಎಲ್ಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿಯೂ ಉದ್ಯೋಗ ಖಾತರಿ ಯೋಜನೆಯ ಕಾರ್ಯಗಳು ನಡೀತಾ ಇವೆ. ಆದರೆ ಉಡುಪಿ ಜಿಲ್ಲೆಯ ಹಕ್ಲಾಡಿ ಗ್ರಾಮ ಪಂಚಾಯತ್ ಉದ್ಯೋಗ ಖಾತರಿ ಯೋಜನೆಯಲ್ಲಿಯೇ ವಿಶಿಷ್ಟ ಸಾಧನೆ ಮಾಡಿದೆ. ಉದ್ಯೋಗ ಖಾತ್ರಿ ಯೋಜನೆ ಅಂತ ಹೇಳಿದರೆ ಜನರು ಗುಳೆ ಹೋಗುವುದನ್ನು ತಪ್ಪಿಸಿ
ಜನರು ತಮ್ಮ ಕೆಲಸವನ್ನು ತಾವಿರುವಂಥ ಪ್ರದೇಶದಲ್ಲೇ ಮಾಡಿಕೊಳ್ಬೇಕು. ಜೊತೆಗೆ ಅವರ ಜೀವನ ಮೌಲ್ಯ ಅಭಿವೃದ್ಧಿ ಕೂಡ ಆಗಬೇಕು. ಜನರು ಗುಳೆ ಹೋಗಬಾರ್ದು ಅನ್ನುವಂಥ ಉದ್ದೇಶದಿಂದ ಸರ್ಕಾರ ಜಾರಿಗೆ ತಂದಂಥ ಯೋಜನೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ MGNRG ಅಂತ ಹೇಳ್ತೇವೆ. ನಮ್ಮ ಈ ಹಕ್ಲಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ MGNRG ಯೋಜನೆಯಡಿ 25,000ಕ್ಕೂ ಹೆಚ್ಚು ಮಾನವ ದಿನಗಳನ್ನು ಸೃಜನೆ ಮಾಡೋದ್ರ ಮೂಲಕ ಕಳೆದ 3-4-5 ವರ್ಷಗಳಿಂದ ಒಳ್ಳೆಯ ಒಂದು ಪ್ರಶಸ್ತಿ ಕೂಡ ಸಿಗ್ತಾ ಇದೆ. ಅಲ್ಲಿ ಕೆಲಸ ಕೂಲಿಗಾರರ ಒಂದು ಸಹಕಾರ, ಜನಪ್ರತಿನಿಧಿಗಳ ಸಹಕಾರ ಮತ್ತು ಇಲ್ಲಿನ ಅಧಿಕಾರಿ ವರ್ಗದ ಸಿಬ್ಬಂದಿ ವರ್ಗದವರ ಸಹಕಾರ, ತಾಲೂಕು ಪಂಚಾಯತ್ ಟೀಮು ಮತ್ತು BFT ಇವರ ಕಾಯಕ ಬಂಧುಗಳು ಇವರೆಲ್ಲರ ಒಂದು ಸಹಕಾರದಿಂದ ಈ ಒಂದು ಪ್ರಶಸ್ತಿ ಅನ್ನುವಂಥದ್ದು 2 ಬಾರಿ ರಾಜ್ಯ ಪ್ರಶಸ್ತಿ ಬಂದಿದೆ, 1 ಬಾರಿ ಕಾರಂತ ಥೀಮ್ ಪಾರ್ಕ್ನ ಪ್ರಶಸ್ತಿ ಬಂದಿದೆ. ಹಾಗೆ ಜಿಲ್ಲಾ ಮಟ್ಟದ, ರಾಜ್ಯ ಮಟ್ಟದ, ತಾಲೂಕು ಮಟ್ಟದ ಪ್ರಶಸ್ತಿಗಳು ಕೂಡ ಈ ಪಂಚಾಯತಿನ ಅರಸಿಕೊಂಡು ಬರ್ತಾ ಇದೆ. ಜನರು ಕೆಲಸ ಅರಸಿ ಗುಳೆ ಹೋಗುವುದನ್ನು ತಪ್ಪಿಸಿ ತಾವು ಇರುವ ಸ್ಥಳದಲ್ಲಿಯೇ ಬದುಕು ಕಟ್ಟಿಕೊಳ್ಳಲು ಉದ್ಯೋಗ ಖಾತರಿ ಯೋಜನೆ ಆರಂಭಗೊಂಡಿತ್ತು. ಇಂತಹ ಉದ್ಯೋಗ ಖಾತರಿ ಯೋಜನೆಯಡಿಯಲ್ಲಿ ಹಕ್ಲಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು 200ರಿಂದ 250 ಮಂದಿ ಕೆಲಸ ಮಾಡ್ತಾ ಇದ್ದಾರೆ. ವಾರ್ಷಿಕ 25,000ಕ್ಕೂ ಅಧಿಕ ಕೂಲಿಯ ನಿರ್ವಹಣೆ ಆಗ್ತಾ ಇದೆ. ಅಲ್ಲದೆ 60 ಲಕ್ಷಕ್ಕೂ ಅಧಿಕ ವೆಚ್ಚದ ಕಾಮಗಾರಿಯನ್ನ ಮಾಡಲಾಗಿದ್ದು, ಈ ವರ್ಷ ಸುಮಾರು 28 ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿ ಪೂರ್ಣಗೊಂಡಿದೆ. ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿನ ಅಭಿವೃದ್ಧಿ ಕಾರ್ಯಕ್ರಮಗಳ ಜೊತೆಗೆ ಗ್ರಾಮಸ್ಥರ ವೈಯಕ್ತಿಕ ಕಾರ್ಯಗಳನ್ನು ಮಾಡಲಾಗ್ತಾ ಇದೆ. ದನದ ಕೊಟ್ಟಿಗೆ, ಕೋಳಿ ಶೆಡ್, ಹಂದಿ, ಕುರಿ ಶೆಡ್ ಮಾತ್ರವಲ್ಲದೆ ಬಾವಿ ನಿರ್ಮಾಣ ಸೇರಿದಂತೆ ಹಲವು ಕಾರ್ಯಗಳನ್ನು ಉದ್ಯೋಗ ಖಾತರಿ ಯೋಜನೆಯ ಮೂಲಕ ನಿರ್ವಹಣೆ ಮಾಡಲಾಗ್ತಾ ಇದೆ. ಇಲ್ಲಿ 150ರಿಂದ 200 ಜನ ಕೂಲಿ ಕಾರ್ಮಿಕರೇ ನಮಗೆ ಸ್ವತಃ ಕೆಲಸ ಬೇಕಂತ ಕೇಳ್ಕೊಂಡು ಬರ್ತಾ ಇದ್ದಾರೆ. ಉದ್ಯೋಗ ಖಾತ್ರಿಯಲ್ಲಿ ನಾವು ಒಂದು 25 ಜನಕ್ಕೆ ಒಂದು ಉದ್ಯೋಗ ಮಿತ್ರರಂತ ಒಂದು ನೇಮಕ ಮಾಡಿಕೊಂಡಿದ್ದೇವೆ. ಅವರ ಮುಖಾಂತರ ಕೆಲಸಗಳನ್ನು ನಾವು ನಿರ್ವಹಿಸ್ತಾ ಇದ್ದೇವೆ. ನಮ್ಮ ಗ್ರಾಮ ಪಂಚಾಯತಿನಲ್ಲಿ ಸಾಧಾರಣ ಒಂದು 6-7 ವರ್ಷಗಳಿಂದ ವರ್ಷಕ್ಕೆ 25,000ಕ್ಕೂ ಹೆಚ್ಚು ಕೂಲಿಗಳನ್ನು ನಿರ್ಮಾಣ ಮಾಡ್ತಿದ್ದೇವೆ. 24-25ರಲ್ಲಿ ಸಾಧಾರಣ ಒಂದು 63 ಲಕ್ಷಕ್ಕೂ ಹೆಚ್ಚು ಕಾಮಗಾರಿಗಳನ್ನು ನಾವು ಉದ್ಯೋಗ ಖಾತ್ರಿಯಲ್ಲಿ ನಾವು ಮಾಡಿದ್ದೇವೆ ಹಕ್ಲಾಡಿ ಗ್ರಾಮ ಪಂಚಾಯತಿನಲ್ಲಿ. ಈ ವರ್ಷ ಈಗಾಗಲೇ ಒಂದು 28 ಲಕ್ಷಕ್ಕೂ ಹೆಚ್ಚು ಕಾಮಗಾರಿಗಳನ್ನು ಉದ್ಯೋಗ ಖಾತ್ರಿಯಲ್ಲಿ ನಾವು ನಿರ್ವಹಿಸಿದ್ದೇವೆ. ಗ್ರಾಮ ಪಂಚಾಯತ್ ಇಡೀ ಬಾಡಿ ನಮಗೆ ವ್ಯವಸ್ಥೆ ಒಳ್ಳೆದಿರುವುದರಿಂದ ಗ್ರಾಮ ಪಂಚಾಯತಿನ ಅತಿ ಹೆಚ್ಚಾಗಿ ಕೆಲಸ ಮಾಡಲಿಕ್ಕೂ ಇದೊಂದು ಉದ್ಯೋಗ ಖಾತ್ರಿ ಅನುಕೂಲವಾಗಿರುತ್ತದೆ. ಉದ್ಯೋಗ ಖಾತ್ರಿ ಅನ್ನುವಂಥ ಕಾನ್ಸೆಪ್ಟ್ಗಳನ್ನು ಖಾಲಿ ನಾವು ಸಾರ್ವಜನಿಕ ವರ್ಕ್ಗಳನ್ನು ಮಾತ್ರ ಅಲ್ಲ, ವೈಯಕ್ತಿಕ ವರ್ಕ್ಗಳನ್ನು ಸಹ ನಾವು ಅನೇಕ ಕಾಮಗಾರಿಗಳನ್ನು ಮಾಡಿದ್ದೇವೆ. ಉದಾಹರಣೆಗೆ ದನದ ಕೊಟ್ಟಿಗೆ, ಕೋಳಿ ಶೆಡ್, ವೈಯಕ್ತಿಕ ಬಾವಿ ರಚನೆ, ಕೃಷಿ ಬಾವಿ ರಚನೆ ಅಂತೇಳಿ ಹೇಳಿ ತೋಟಗಳನ್ನು ರಚನೆ ಮಾಡಲಿಕ್ಕೆ, ಹೊಸ ತೋಟಗಳನ್ನು ಮಾಡಲಿಕ್ಕೆ, ಅದೇ ರೀತಿ ಕೋಳಿ ಶೆಡ್, ಹಂದಿ ಶೆಡ್, ಇಂಗುಗುಂಡಿ, ಕುರಿ ಶೆಡ್ಡು ಹಾಗೂ ಅನೇಕ ವೈಯಕ್ತಿಕ ಕಾಮಗಾರಿಗಳನ್ನು ಮಾಡಿಕೊಳ್ಳಲಿಕ್ಕೆ ಜನರಿಗೆ ಅನುಕೂಲವಾಗಿರುತ್ತದೆ. ಜನರು ಈ ಉದ್ಯೋಗ ಖಾತ್ರಿಗಳನ್ನು ಒಳ್ಳೆಯ ಒಂದು ಪ್ರಯೋಜನಗಳನ್ನು ನಮ್ಮ ಹಕ್ಲಾಡಿ ಗ್ರಾಮ ಪಂಚಾಯತ್ ಪಡ್ಕೊಳ್ಳಿದ್ದಾರೆ ಅನ್ನೋ ಬಗ್ಗೆ ನಮಗೆ ಒಂದು ಹೆಮ್ಮೆ ಇದೆ. ಉದ್ಯೋಗ ಖಾತರಿ ಯೋಜನೆಯ ಅಡಿಯಲ್ಲಿ ತೋರಿದ ಸಾಧನೆಗಾಗಿ ಹಕ್ಲಾಡಿ ಗ್ರಾಮ ಪಂಚಾಯತ್ಗೆ ಈಗಾಗಲೇ 2 ಬಾರಿ ರಾಜ್ಯ ಮಟ್ಟದ ಹಾಗೂ 2 ಬಾರಿ ಕಾರಂತ ಹುಟ್ಟೂರು ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿಗಳು ಮುಡಿಗೇರಿವೆ. ಹಕ್ಲಾಡಿ ಗ್ರಾಮ ಪಂಚಾಯತ್ ಇಷ್ಟೊಂದು ಸಾಧನೆ ಮಾಡೋದಕ್ಕೆ ಇಲ್ಲಿನ ಅಧಿಕಾರಿಗಳ ಜೊತೆಗೆ ಜನಪ್ರತಿನಿಧಿಗಳ ಪಾತ್ರ ಕೂಡ ಮಹತ್ತರವಾದದ್ದು. ಒಂದು ಗ್ರಾಮೀಣ ಅಭಿವೃದ್ಧಿಯನ್ನು ಕಂಡುಕೊಳ್ಳಬೇಕೆನ್ನುವಂಥ ನಿಟ್ಟಿನಲ್ಲಿ ಆ ದಿನದ 2008ರಲ್ಲಿ ನಮ್ಮ ಅಭಿಯಾನ ಆರಂಭಗೊಂಡಿದೆ. ಬಹುಶಃ ಇವತ್ತಿನವರೆಗೂ ಕೂಡ ಅತ್ಯುತ್ತಮವಾಗಿ ಏನು ನಮ್ಮ ಗ್ರಾಮೀಣ ನರೇಗಾ ಅಭಿವೃದ್ಧಿ ಯೋಜನೆ ಎನ್ನುವಂಥದ್ದು ನಿರಂತರವಾಗಿ ಸಫಲತೆಯನ್ನು ಕಂಡುಕೊಳ್ಳಲಿಕ್ಕೆ ಎಲ್ಲರ ಪರಿಶ್ರಮ ಕಾರಣ ಆಗ್ತಿದೆ. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಾವು ಸತತವಾಗಿ ಆರಂಭದ ದಿನದಿಂದಲೂ ಉಡುಪಿ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನವನ್ನು ಕಂಡುಕೊಂಡು ಬಂದಿದ್ದೇವೆ. ಅದೇ ರೀತಿ 2023 ಮತ್ತು 2025ರಲ್ಲಿ ನಾವು ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಕೂಡ ಪಡ್ಕೊಂಡಿದ್ದೇವೆ. ಉದ್ಯೋಗ ಖಾತರಿ ಯೋಜನೆಯ ಅಡಿಯಲ್ಲಿ ಕಾರ್ಯನಿರ್ವಹಣೆಗೆ ಜನರು ಮುಂದೆ ಬಂದಿದ್ರೂ ಕೂಡ ಸರ್ಕಾರದ ಕೆಲವು ಮಾರ್ಗಸೂಚಿ ನಿಯಮಗಳು ತೊಡಕಾಗಿ ಪರಿಣಮಿಸುತ್ತಿದೆ. ಕೇಂದ್ರ ಸರ್ಕಾರ ಸದ್ಯ ಓರ್ವ ಕೂಲಿಯಾಳಿಗೆ ಉದ್ಯೋಗ ಖಾತ್ರಿ ಯೋಜನೆಯ ಮೂಲಕ ವಾರ್ಷಿಕ 100 ದಿನಗಳ ಕೆಲಸ ನೀಡ್ತಾ ಇದ್ದು, ಕನಿಷ್ಠ 150ಕ್ಕೆ ಏರಿಕೆ ಮಾಡಬೇಕು. ಜೊತೆಗೆ ದಿನದ ಕೂಲಿಯನ್ನು 500 ರೂಪಾಯಿಗೆ ಏರಿಕೆ ಮಾಡಬೇಕೆಂದು ನರೇಗಾ ಯೋಜನೆಯ ಫಲಾನುಭವಿಗಳು ಆಗ್ರಹಿಸಿದ್ದಾರೆ. ಅಲ್ಲದೆ NMS ಆ್ಯಪ್ನಿಂದ ಆಗ್ತಿರೋ ಸಮಸ್ಯೆಯ ಬಗ್ಗೆ ಅಳಲು ತೋಡ್ಕೊಂಡಿದ್ದಾರೆ. ನಮ್ಮ ಊರಲ್ಲಿ ಬೇರೆ ಕೆಲಸ ಎಂತ ಇಲ್ಲ, ಉದ್ಯೋಗ ಖಾತ್ರಿ ಮಾತ್ರ. ನಮ್ಮ 100 ಕೆಲಸ ಸಾಕಾಗೋದಿಲ್ಲ. ನಮ್ಮದು ಒಂದು ದಿನಕ್ಕೆ 370 ಕೊಡ್ತಾಯಿದ್ರು, ಈಗ ಒಂದು 500 ರೂಪಾಯಿ ಆದರೂ ಕೊಡಬೇಕು. ಆಮೇಲೆ ಕೆಲಸ ಈಗ 100 ಕೊಡ್ತಾಯಿದ್ರು, 150 ಕೆಲಸ ಆದರೂ ಬೇಕಂತ ಜನರು. ನಮಗೊಂದು NMS ಆ್ಯಪ್ ಅಂತ ಬಂದಿದೆ. ಅದೀಗ ನಮ್ಮ ಕೆಲಸ ಈಗ ತೋಟ ಕೆಲಸ ಆದ್ರಾಗಿದ್ದರೆ ನಮ್ದೀಗ 1-2 ಕಿಲೋಮೀಟ್ರ್ ಮುಂದೆ ಹೋಗ್ತದೆ. ಈ ಆ್ಯಪ್ ಬಂದದಕ್ಕೋಸ್ಕರ ಈ ಬೋರ್ಡ್ ಹತ್ರನೇ ನಾವು NMS ಮಾಡಿ
ಆ ಕೆಲಸದ ಹತ್ರ ಹೋಗುವಾಗ ಒಂದು ಅರ್ಧ ಗಂಟೆ ಲೇಟ್ ಆಯ್ತು ಸರ್. ಬೆಳಿಗ್ಗೆ ನಾವು ಕೆಲಸ ಮಾಡ್ಕಿದ್ರೆ ಮೊದಲು ಇಲ್ಲಿ ಫೋಟೋ ತೆಗ್ದಿಕ್ಕೆ ಕೆಲಸದ ಹತ್ರ ಹೋಗಿ ಕೆಲಸ ಅಷ್ಟು ಮುಗಿಸಿ ಮತ್ತು ಪುನಃ ಇಲ್ಲಿ ಬಂದು ಫೋಟೋ ತೆಗ್ದಿಕ್ಕೆ ಹೋಯ್ತು ಸರ್. ಮನೆಗೆ ಹೋಗುವಾಗ ಫೋಟೋ ತೆಗ್ದಿಕ್ಕೆ ಹೋಗಬೇಕು. ಮತ್ತು ಅದರಿಂದ ಸಮಸ್ಯೆ ಸರ್, ಅಂದರೆ ಫೋಟೋ ಕ್ಲೀನ್ ಬರಲಿಲ್ಲ ಅಂದರೆ ನಮಗೆ ಹಾಜೂರು ಬೀಳೋದಿಲ್ಲ ಅಂತರ, ಮುಖ ಕ್ಲೀನ್ ಬರಲ್ಲ ಅಂದರೆ ಹಾಜೂರು ಬೀಳೋದಿಲ್ಲ ಅಂತರ. ಅದಕ್ಕೆ ಇದು ಒಂಚೂರು ಒಬ್ಬರು ಯಾರು ಮಿಸ್ಟೇಕಾಗಿ ನಿಂತ್ಕೊಳ್ಳಲ್ಲ, ಏಜ್ ಆದವರಲ್ಲ ಸರ್, ಒಂಚೂರು ನಿಂತ್ಕೊಳ್ಳಲಿಲ್ಲ ಅಂದರೆ ಅವ್ರದ್ದು ಹಾಜೂರು ಬೀಳೋದಿಲ್ಲ. ತುಂಬ ಇದು ಕಷ್ಟ ಇತ್ತು ಸರ್ NMS. ಅಧಿಕಾರಿಗಳು, ಜನಪ್ರತಿನಿಧಿಗಳು ಹಾಗೂ ಜನರು ಒಗ್ಗಟ್ಟಾಗಿದ್ರೆ ಸರ್ಕಾರದ ಯೋಜನೆಯೊಂದನ್ನು ಹೇಗೆ ಸಕ್ಸಸ್ ಮಾಡಬಹುದು ಅನ್ನೋದನ್ನ ಹಕ್ಲಾಡಿ ಗ್ರಾಮಸ್ಥರು ತೋರಿಸಿಕೊಟ್ಟಿದ್ದಾರೆ. ಉದ್ಯೋಗ ಖಾತರಿ ಯೋಜನೆ ಗ್ರಾಮಸ್ಥರ ಬದುಕು ಕಟ್ಟಿಕೊಟ್ಟಿದೆ. ಈ ಮೂಲಕ ಹಕ್ಲಾಡಿ ಇತರ ಗ್ರಾಮ ಪಂಚಾಯತ್ಗಳಿಗೆ ಮಾದರಿಯಾಗಿದೆ. ದರ್ಶನ್ ಶೆಟ್ಟಿ ನಾರ್ಕಳಿ ಜೊತೆ ಅನಿಲ್ ಗುಣ್ಮಿ, ನ್ಯೂಸ್ ನೆಕ್ಸ್ಟ್, ಕುಂದಾಪುರ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್, ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ. ರಾಜ್ಯ ರಾಜಧಾನಿಯಿಂದ ರಾಜ್ಯ ಕರಾವಳಿ ಭಾಗವನ್ನು ಒಳಗೊಂಡು ಗೋವಾಕ್ಕೆ ತೆರಳಲು ಹೈಸ್ಪೀಡ್ ರೈಲು ಸಂಪರ್ಕ ಬೇಕು ಎಂಬುದು ಬಹುದಿನಗಳ ಬೇಡಿಕೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯುವ ಮೂಲಕ ಮನವಿ ಮಾಡಿದ್ದು, ಕರಾವಳಿಗರಲ್ಲಿ ಮತ್ತೊಮ್ಮೆ ವಂದೇ ಭಾರತ್ ರೈಲಿನ ಕನಸು ಚಿಗುರೊಡೆದಿದೆ. ಬೆಂಗಳೂರು, ಮಂಗಳೂರು, ಕಾರವಾರ, ಮಡಂಗಾಂವ್ ಮಾರ್ಗವಾಗಿ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಆರಂಭಿಸಿ ಎಂದು ಮನವಿ ಮಾಡಿ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರಿಗೆ ಪತ್ರ ಬರೆಯಲಾಗಿದೆ. ಕರ್ನಾಟಕ ಕರಾವಳಿ ಪ್ರದೇಶ ಹಾಗೂ ಗೋವಾ ನಡುವೆ ವೇಗವಾದ ರೈಲು ಸಂಪರ್ಕದ ಅಗತ್ಯವಿದೆ. ಈಗಾಗಲೇ ಘಾಟ್ ಪ್ರದೇಶದ ರೈಲ್ವೆ ಮಾರ್ಗದ ವಿದ್ಯುದೀಕರಣದ ಕಾಮಗಾರಿ ಕೂಡ ಪೂರ್ಣಗೊಂಡಿದೆ. ಹೀಗಾಗಿ ವಂದೇ ಭಾರತ್ ರೈಲು ಈ ಮಾರ್ಗದಲ್ಲಿ ಆರಂಭಿಸಲು ಯಾವುದೇ ತಾಂತ್ರಿಕ ತೊಂದರೆಗಳಿಲ್ಲ. ಆದ್ದರಿಂದ ಬೆಂಗಳೂರು, ಮಂಗಳೂರು, ಕಾರವಾರ, ಮಡಂಗಾಂವ್ ಮಾರ್ಗದಲ್ಲಿ ಶೀಘ್ರದಲ್ಲಿಯೇ ವಂದೇ ಭಾರತ್ ರೈಲು ಆರಂಭಿಸುವಂತೆ ಪತ್ರದಲ್ಲಿ HDK ಮನವಿ ಮಾಡಿದ್ದಾರೆ. ಜನ ಮರಳೋ ಜಾತ್ರೆ ಮರಳೋ ಅನ್ನೋದು ಇದಕ್ಕೆ ಇರಬೇಕು. ಉಡುಪಿಯ ಕೃಷ್ಣದೇವರು ಆಚಾರ್ಯ ಮಧ್ವರಿಗೆ ಕಡಲ ತೀರದಲ್ಲಿ ಸಿಕ್ಕಿದ ಐತಿಹಾಸಿಕ ಘಟನೆ ಎಲ್ಲರಿಗೂ ಗೊತ್ತಿದೆ. ಅದೇ ಪವಾಡ ಮತ್ತೊಮ್ಮೆ ಸಂಭವಿಸಿದೆ ಅನ್ನೋ ಸುದ್ದಿಯೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದೆ. ಮಲ್ಪೆಯ ಕಡಲ ತೀರದಲ್ಲಿ ಸಿಕ್ಕ ಪ್ರತಿಮೆ ಇದೀಗ ನಾನಾ ಊಹಾಪೋಹಗಳನ್ನು ಸೃಷ್ಟಿಸಿದೆ. ಅಷ್ಟಕ್ಕೂ ಮಲ್ಪೆಯಲ್ಲಿ ಸಿಕ್ಕ ಮೂರ್ತಿಯ ಅಸಲಿಯತ್ತೇನೋ ಅನ್ನೋ ಸ್ಟೋರಿ ಇಲ್ಲಿದೆ. ಈ ಕಪ್ಪು ವಿಗ್ರಹವನ್ನ ಹಿಡಿದು ಸಂಭ್ರಮಿಸ್ತಾ ಇರೋ ಜನರನ್ನ ನೋಡಿ. ಇವರೆಲ್ಲ ಬೆಂಗಳೂರಿನ ಇಸ್ಕಾನ್ ಸಂಸ್ಥೆಯ ಅನುಯಾಯಿಗಳು. ಉಡುಪಿಯ ಕೃಷ್ಣ ಮಠದಲ್ಲಿ ಏರ್ಪಾಡಾಗಿದ್ದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಬಂದಿದ್ರು. ಸಂಜೆ ಹೊತ್ತಿಗೆ 18 ಬಸ್ಗಳಲ್ಲಿ ಮಲ್ಪೆ ಕಡಲ ತೀರಕ್ಕೆ ಹೋಗಿದ್ರು. ಈ ವೇಳೆ ಸಮುದ್ರದ ಅಲೆಗಳ ಜೊತೆ ತೇಲಿ ಬಂದ ವಿಗ್ರಹವೊಂದು ಇವರನ್ನ ರೋಮಾಂಚನಗೊಳಿಸಿದೆ. ಓಡಿ ಹೋಗಿ ವಿಗ್ರಹ ತೆಗೆದುಕೊಂಡು ಬಂದು ಹರೇ ಕೃಷ್ಣ ಎಂದು ಸಂಭ್ರಮಿಸಲು ಶುರು ಮಾಡಿದ್ದಾರೆ. ಮಲ್ಪೆ ಕಡಲ ತೀರದಲ್ಲಿ 8 ಶತಮಾನದ ಹಿಂದೆ ಆಚಾರ್ಯ ಮಧ್ವರಿಗೆ ಉಡುಪಿಯ ಕಡಗೋಲು ಕೃಷ್ಣನ ಪ್ರತಿಮೆ ಸಿಕ್ಕಿದ ಉಲ್ಲೇಖವಿದೆ. ಇದೇ ಪವಾಡ ಮತ್ತೊಮ್ಮೆ ಸಂಭವಿಸಿತು ಎಂದು ಇವರೆಲ್ಲ ಪುಳಕಿತರಾಗಿದ್ರು. ಹೊಸದಾಗಿ ಮಲ್ಪೆ ಕಡಲ ತೀರಕ್ಕೆ ಬಂದವರಿಗೆ ಈ ರೀತಿಯ ರೋಮಾಂಚನವಾಗೋದು ಸಹಜ. ಅದರಲ್ಲೂ ಕೃಷ್ಣ ಭಕ್ತಿಯ ಉತ್ತುಂಗದಲ್ಲಿರುವ ಇವರಿಗೆ ಈ ಪ್ರತಿಮೆ ಕೃಷ್ಣನ ಸ್ವರೂಪದಲ್ಲಿ ಕಂಡಿದ್ದು ಅಚ್ಚರಿಯೇನಲ್ಲ. ಇಷ್ಟಕ್ಕೂ ಅಲ್ಲಿ ಆಗಿದ್ದೇನು ಗೊತ್ತಾ? ಕಡಲ ತೀರದ ನಿವಾಸಿಗಳಿಗೆ ಈ ರೀತಿಯ ಪ್ರತಿಮೆ ಸಿಗುವುದು ಸಾಮಾನ್ಯ. ಕೆಲವೊಂದು ದೈವ ದೇವಾಲಯಗಳಲ್ಲಿ ಭಗ್ನಗೊಂಡ ಮೂರ್ತಿಗಳನ್ನು ಕಡಲಿಗೆ ವಿಸರ್ಜಿಸಲಾಗುತ್ತೆ. ಹೀಗೆ ನೀರಿಗೆ ಬಿಟ್ಟ ವಿಗ್ರಹಗಳು ತೇಲಿಕೊಂಡು ದಡ ಸೇರುವುದುಂಟು. ಈ ರೀತಿ ಸಮುದ್ರಕ್ಕೆ ಎಸೆಯಲ್ಪಟ್ಟ ಜಯ ವಿಜಯರ ವಿಗ್ರಹ ಇದಾಗಿದೆ. ದೇವಾಲಯದ ದ್ವಾರಪಾಲಕರಾಗಿ ಕೆತ್ತಲ್ಪಟ್ಟ ಜಯ ವಿಜಯರ ವಿಗ್ರಹ ಎಲ್ಲರಿಗೂ ಗೊತ್ತು. ಈ ವಿಗ್ರಹದ ರಚನೆ ಬಹಳ ಸ್ಪಷ್ಟವಾಗಿದೆ ಮತ್ತು ಯಾವುದೇ ಪ್ರಾಚೀನತೆಯನ್ನು ಹೊಂದಿಲ್ಲ ಎಂದು ತಜ್ಞರು ಸ್ಪಷ್ಟಪಡಿಸಿದ್ದಾರೆ. ಉಡುಪಿಯ ಕಡಲ ತೀರದಲ್ಲಿ ಒಂದು ವಿಗ್ರಹ ಸಿಕ್ಕಿರುವುದರ ಬಗ್ಗೆ ವರದಿಯಾಗಿದೆ. ಆ ವಿಗ್ರಹವನ್ನು ಕೃಷ್ಣನ ವಿಗ್ರಹ ಎನ್ನುವಂಥ ಒಂದು ಪ್ರಚಾರವನ್ನು ಮಾಡಲಾಗ್ತಾ ಇದೆ. ನಮ್ಮ ಕರಾವಳಿಯಲ್ಲಿ ಭಗ್ನಗೊಂಡಿರತಕ್ಕಂಥ ವಿಗ್ರಹಗಳನ್ನು ಅಥವಾ ಹಳೆಯ ವಿಗ್ರಹಗಳನ್ನು ಕೆರೆಯಲ್ಲಿ, ತೋಡಿನಲ್ಲಿ, ನದಿಯಲ್ಲಿ, ಬಾವಿಯಲ್ಲಿ ಮತ್ತು ಸಮುದ್ರದಲ್ಲಿ ವಿಸರ್ಜನೆ ಮಾಡ್ತಕ್ಕಂಥ ಒಂದು ಸಂಪ್ರದಾಯ ಇದೆ. ಅದೇ ರೀತಿಯಲ್ಲಿ ಈಗ ದೊರೆತಿರ್ತಕ್ಕಂಥ ಶಿಲ್ಪವನ್ನು, ಬಹುಶಃ ಹಳೆಯ ಶಿಲ್ಪವನ್ನು ಸಮುದ್ರದಲ್ಲಿ ವಿಸರ್ಜನೆಯನ್ನು ಮಾಡಲಾಗಿದೆ. ವಾಸ್ತವವಾಗಿ ಶಿಲ್ಪಶಾಸ್ತ್ರದ ಪ್ರಕಾರ ಅದು ದ್ವಾರಪಾಲಕ ವಿಗ್ರಹಗಳಾಗಿದ್ದು ಅದು ಜಯ ವಿಜಯ ಎನ್ನುವಂಥ ಶಿಲ್ಪದ ಒಂದು ಶಿಲ್ಪ. ಅದು ಪ್ರಸ್ತುತ ದೊರೆತಿರುವಂಥ ಶಿಲ್ಪ
ಅದು ವಿಜಯನ ಶಿಲ್ಪ ಆಗಿದೆ. ಸದ್ಯ ಈ ವಿಗ್ರಹವನ್ನ ಇಸ್ಕಾನ್ ಅನುಯಾಯಿಗಳು ಕೊಂಡೊಯ್ದಿದ್ದಾರೆ. ಅವರ ಭಾವುಕತೆ ಸಹಜ, ಆದರೆ ಈ ಪ್ರತಿಮೆಯ ವಿಚಾರ ಅಪಪ್ರಚಾರವಾಗದಿದ್ದರೆ ಸಾಕು ಎಂದು ಉಡುಪಿಯ ಜನ ಮಾತನಾಡಿಕೊಳ್ತಿದ್ದಾರೆ. ಅಶ್ವಥ್ ಆಚಾರ್ಯ, ನ್ಯೂಸ್ ನೆಕ್ಸ್ಟ್, ಉಡುಪಿ. ರಾಜ್ಯ ರಾಜಧಾನಿ ಬೆಂಗಳೂರು ಸೇರಿದಂತೆ ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ತೀವ್ರ ಚಳಿಗಾಳಿ ಹಾಗೂ ಕನಿಷ್ಠ ತಾಪಮಾನ ಕುಸಿತದ ಬಗ್ಗೆ ಭಾರತೀಯ ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ. ಅಲ್ಲದೆ ರಾಜ್ಯದಲ್ಲಿ ಮಂಜು ಮತ್ತು ಮಳೆಯ ಸಂಭವ ಕೂಡ ಇದೆ ಎನ್ನಲಾಗಿದೆ. ಬೆಂಗಳೂರಿನಲ್ಲಿ ಕನಿಷ್ಠ ತಾಪಮಾನ 15 ಡಿಗ್ರಿ ಸೆಲ್ಸಿಯಸ್ಗಳವರೆಗೆ ಕುಸಿಯಲಿದೆ. ನಾಳೆಯಿಂದ ಬೆಂಗಳೂರಿನಲ್ಲಿ ಕನಿಷ್ಠ ತಾಪಮಾನದಲ್ಲಿ ಕೊಂಚ ಏರಿಕೆ ಕಂಡು ಬರಲಿದೆ ಎಂದು ಐಎಂಡಿ ತಿಳಿಸಿದೆ. ಇದರ ಜೊತೆಯಲ್ಲಿ ಬೆಂಗಳೂರಿನಲ್ಲಿ ಮಳೆಯ ಸಂಭವಿಸುವ ಸಾಧ್ಯತೆ ಕೂಡ ಇರಲಿದೆ ಎನ್ನಲಾಗಿದೆ. ಕರ್ನಾಟಕದಾದ್ಯಂತ ಶೀತಗಾಳಿಯ ಪರಿಸ್ಥಿತಿ ತೀವ್ರಗೊಂಡಿದೆ. ಏಕೆಂದರೆ ಹಲವಾರು ಜಿಲ್ಲೆಗಳಲ್ಲಿ, ವಿಶೇಷವಾಗಿ ಉತ್ತರ ಒಳನಾಡಿನ ಪ್ರದೇಶದಲ್ಲಿ ತಾಪಮಾನ ತೀವ್ರವಾಗಿ ಕುಸಿದಿದೆ. ಉತ್ತರ ಒಳನಾಡಿನ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು ಮತ್ತು ವಿಜಯಪುರ ಜಿಲ್ಲೆಗಳಲ್ಲಿ ಶೀತಗಾಳಿಯ ಪರಿಸ್ಥಿತಿ ಇರಲಿದೆ. ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಇನ್ನು ಕೆಲ ದಿನಗಳ ಕಾಲ ಕನಿಷ್ಠ ತಾಪಮಾನದಲ್ಲಿ ಗಮನಾರ್ಹ ಕುಸಿತ ಕಂಡು ಬರಲಿದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ. ಆಸ್ಟ್ರೇಲಿಯಾ ವಿರುದ್ಧ ನಡೆದ ಆ್ಯಶಸ್ ಟೆಸ್ಟ್ ಸರಣಿಯ ಮತ್ತೊಂದು ಪಂದ್ಯದಲ್ಲಿ ಇಂಗ್ಲೆಂಡ್ ಸೋಲನ್ನು ಕಂಡಿತು. ಆದರೆ ಈಗ ಇಂಗ್ಲೆಂಡ್ ತಂಡದ ಆಟಗಾರರ ವಿರುದ್ಧ ಗಂಭೀರ ಆರೋಪವೊಂದು ಕೇಳಿಬಂದಿದೆ. 3ನೇ ಟೆಸ್ಟ್ ಪಂದ್ಯದಲ್ಲಿ ಸೋತು ಸರಣಿ ಕಳೆದುಕೊಂಡಿದ್ದ ಆಂಗ್ಲರ ವಿರುದ್ಧ ಇದೀಗ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ತನಿಖೆ ಆರಂಭಿಸಿದೆ. ವಿರಾಮದ ಸಮಯದಲ್ಲಿ ಇಂಗ್ಲೆಂಡ್ ತಂಡದ ನಾಯಕ ಬೆನ್ ಸ್ಟೋಕ್ಸ್ ಸೇರಿದಂತೆ ತಂಡದ ಇತರೆ ಆಟಗಾರರು ಮದ್ಯ ಸೇವನೆ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಆಸ್ಟ್ರೇಲಿಯಾ ವಿರುದ್ಧದ ಆ್ಯಶಸ್ ಸರಣಿಯ ವೇಳೆ ರೆಸಾರ್ಟ್ನಲ್ಲಿ ರಜೆಯಲ್ಲಿದ್ದಾಗ ಇಂಗ್ಲೆಂಡ್ ತಂಡದ ಆಟಗಾರರು ಅತಿಯಾಗಿ ಮದ್ಯ ಸೇವನೆ ಮಾಡಿದ್ದಾರೆ ಎಂದು ವರದಿಗಳಾಗಿವೆ. ಈ ಸಂಬಂಧ ಇಂಗ್ಲೆಂಡ್ ಪುರುಷರ ಕ್ರಿಕೆಟ್ ತಂಡದ ವ್ಯವಸ್ಥಾಪಕ ನಿರ್ದೇಶಕ ರಾಬ್ಕಿ ಅವರು ಇಂಗ್ಲೆಂಡ್ ತಂಡದ ಮದ್ಯ ಸೇವನೆಯ ಬಗ್ಗೆ ತನಿಖೆ ನಡೆಸುವುದಾಗಿ ಹೇಳಿದ್ದಾರೆ. ಇನ್ನಷ್ಟು ತಾಜಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೆಕ್ಸ್ಟ್. ಇದು ವರ್ತಮಾನದ ಕೈಗನ್ನಡಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.